ಹಾಯ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ತೆ. ಬರದೆ 2 ದಿವಸ ಆಯಿತು. ಮೊನ್ನೆ ತಾನೇ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಕರ್ನಾಟಕದ 2 ಉಪಚುನಾವಣೆ ಭರ್ಜರಿಯಾಗಿ ಕಾಂಗ್ರೆಸ್ ಮತ್ತೆ ಗೆದ್ದು ಬೀಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಬಿ ಜೆ ಪಿಯವರಿಗೂ ಅರ್ಥ ಆಗಿಬಿಟ್ಟಿದೆ ನೋಡ್ರಿ. ಅದೇ ರೀತಿ ಕೇರಳ UDF ಭರ್ಜರಿ ಅಂದರೆ ಭರ್ಜರಿ, 140ರಲ್ಲಿ 102ರಲ್ಲಿ ಜಯಗಳಿಸಿದೆ. ಬಹುತೇಕ UDF ಸರ್ಕಾರ ಖಚಿತ. ನಾಳೆ ನಾಳದು ಮುಖ್ಯಮಂತ್ರಿ ಯಾರಾಗಬೇಕೆಂಬುದು ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದೇ ರೀತಿ ತಮಿಳ್ನಾಡಲ್ಲಿ ನೋಡಿ, ಎಲ್ಲ ಎಕ್ಸಿಪೋಲ್ಗಳಿದು DMK ಬರುತ್ತೆ ಅಂತ ಹೇಳಿದ್ರು, ಆದರೆ 2 ಹೇಳಿದು ಅತಂತ್ರ ಆಗುತ್ತೆ ಅಂತ. TVK ಹೆಚ್ಚು ಸ್ಥಾನಗಳು ಅದೇ ಥರ ಆಗಿದೆ. ವಿಜಯ್ ಅವರು ಮುಖ್ಯಮಂತ್ರಿ ಆಗುತ್ತಾ? ಈಗಾಗಲೇ ಕಾಂಗ್ರೆಸ್ ಸಂಪೂರ್ಣ ಅವರ ಜೊತೆ ಕೈ ಜೋಡಿಸಿ ಆಗಿದೆ. ಯಾರ ಜೊತೆ? ವಿಜಯ್ ಅವರ ಪಕ್ಷದ TVK ಜೊತೆ. ಏನಾಗುತ್ತೆ ಕಾದು ನೋಡೋಣ. ಯಾವಾಗ ಅದರಲ್ಲಿ ರಾಜ್ಯಪಾಲರು ಆಟ ಆಡ್ತಾ ಇದ್ದಾರೆ. ನೀನು ಬಹುಮತ ಇಟ್ಕೊಂಡೇ ಬಾ, ಆಮೇಲೆ ಚಾನ್ಸ್ ಕೊಡ್ತೇನೆ. ಆದರೆ ಕರ್ನಾಟಕದಲ್ಲಿ ಹಿಂದೆ ಯಡಿಯೂರಪ್ಪನವರಿಗೆ 104 ಸೀಟ್ ಇದ್ದಾಗ ಚಾನ್ಸ್ ಕೊಟ್ಟಿದ್ದರು. 3 ದಿವಸದಲ್ಲಿ ಸರ್ಕಾರ ಕೂಡ ಬಿದ್ದೋಗಿತ್ತು. ಇನ್ನೊಂದು ರಾಜ್ಯ ಚುನಾವಣೆ ನಡೆದ ರಾಜ್ಯ ಅಂದರೆ ಅದು ಪುದುಚೇರಿ. ಅಲ್ಲಿ NDA ಅಧಿಕಾರಕ್ಕೆ ಬರ್ತಾಯಿದೆ, ಹೋಗಲಿ ಬಿಡಿ. ಆದರೆ ಪಶ್ಚಿಮ ಬಂಗಾಳ ಬಹುತೇಕ ಸಮೀಕ್ಷೆಗಳು ಹೇಳಿದ್ದು ಮಮತಾ ಅವರು ಬರ್ಬೋದು ಅಂತ. BJP ಬರುತ್ತೆ ಅಂತ ಕೂಡ ಅದೇ ಆಗಿದೆ. BJP ಬಂದಿದೆ. ಅಲ್ಲಿ ಯಾವ ರೀತಿ BJP ಗೆದ್ದಿದೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಜಾಪ್ರಭುತ್ವ ಎಲ್ಲ ಹಾಳಾಗಿ ಹೋಗಿದೆ ಈಗ. ಅಲ್ಲಿ ಈಗ ಮಮತಾ ಅವರು ಹೇಳ್ತಾ ಇದ್ದಾರೆ EVM ಅಲ್ಲಿ ಆಟ ಆಡಿದ್ದಾರೆ ಏನು ಅಂತ ಎಲ್ಲ ದೇವರಿಗೆ ಗೊತ್ತು. ಅಸ್ಸಾಂ ಮತ್ತು BJP ಕೈ ಸೇರಿದೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅಲ್ಲಿ ಕಾಂಗ್ರೆಸ್ 21 ಸೀಟ್ ಗೆದ್ದಿದೆ. 18 ಅದರಲ್ಲಿ ಗೆದ್ದಿರೋ ಅಲ್ಪಸಂಖ್ಯಾತರು ಮುಸ್ಲಿಮರು ಗೆದ್ದಿದ್ದಾರೆ ನೋಡಿ. ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತರು ದೀನದಲಿತರ ಪರವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಗುಡ್ ನೈಟ್, ಸಿ ಯು.